ಈಗ ಅಂದ್ರೆ ಈ ವಿಚಾರ ಅಂದ್ರೆ ಮೈತ್ರಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಕೂಡ ಗೊತ್ತು ನಿಮಗೆ. ಒಂದು ವೇಳೆ ಏನಾದ್ರೂ ಈ ಮೈತ್ರಿ ವಿಚಾರ ಬಂದು ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಚ್ಚಿದಾನಂದ್ ಅವರು ಏನ್ ಮಾಡ್ತಾರೆ? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ನಾನು ಬಿಜೆಪಿ ಪಕ್ಷದ ಕಟ್ಟಾಳು. ಇವತ್ತು ಒಬ್ಬ ರೈತನ ಮಗನ್ಗೆ, ಒಬ್ಬ ಯುವಕನಿಗೆ ಯಾರ ಮನೆ ಬಾಗ್ಲಿಗೂ ಅಲಿಸ್ದೆ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ. ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಬೆಂಬಲಿಗರ ಜೊತೆಗೆ ಇಲ್ಲಿಯ ಬಿಜೆಪಿಯವರು ನನ್ನ ಬಹಳ ಗೌರವವಾಗಿ ಪ್ರೀತಿಪೂರ್ವಕವಾಗಿ ನಡೆಸ್ಕೊಂಡಿದ್ದಾರೆ. ನಾವು ನಮ್ಮ ಪಕ್ಷದಲ್ಲಿ ಒಂದೇ ಇದೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ. ಒಂದು ರಾಜ್ಯ ಕಟ್ಟೋ ವಿಚಾರದಲ್ಲಿ, ಒಂದು ದೇಶ ಕಟ್ಟೋ ವಿಚಾರದಲ್ಲಿ ಪಕ್ಷ ಏನಾದ್ರೂ ತೀರ್ಮಾನ ತಗೊಂಡು ನನ್ಗೆ ವ್ಯತಿರಿಕ್ತವಾಗಾದ್ರೆ ನಾನು ಅದಕ್ಕೆ ತಲೆ ಬಾಗುವಂತ ಮನಸ್ಥಿತಿ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ರಾಜಕಾರಣ ನಿಂತ ನೀರಲ್ಲ, ಈಗ್ಲೇ ಮುಗ್ದೋಗ್ಬಿಡುದಿಲ್ಲ. ನನ್ಗೀಗ 38 ವರ್ಷ. ಎಷ್ಟೋ ಜನ ನನ್ನ ಸ್ನೇಹಿತರು ಬದುಕಟ್ಗಳಕ್ಕೆ ಒದ್ದಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ 100 ಜನ ಸೇರಿ ನನ್ನನ್ನ ಇವತ್ತಿ ಮಟ್ಟಕ್ಕೆ ತಂದಿರೋದು. ನನ್ನ ಶಕ್ತಿ, ನನ್ನ ಯುಕ್ತಿ, ನನ್ನ ಪ್ರಾಮಾಣಿಕತೆಯನ್ನ ಗುರುತಿಸಿ ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ. ಇನ್ನು 2 ವರ್ಷ ಇದೆ. ಪಕ್ಷ ಉಳಿಸ್ಕೊಳ್ತದೋ ಅಥವಾ ಪಕ್ಷಕ್ಕೆ ಒಳ್ಳೇದಾಗತ್ತೆ ಅಂತ ನಮ್ ತಲೆದಂಡ ಮಾಡುತ್ತೋ, ನಾವಂತೂ ಪ್ರಾಮಾಣಿಕವಾಗಿ ಪಕ್ಷದ ಪರ ಇರ್ತೇವೆ. ಇದು ಅಪಸ್ತೃತ ನೀವು ಕೇಳಿದ ಪ್ರಶ್ನೆ. ಇನ್ನು 2 ವರ್ಷ ಇದೆ. ಆದ್ರೂ ಕೂಡ ನೀವು ಕೇಳೋದಕ್ಕೆ ನಾನು ಹೇಳ್ಬೇಕು, ಫೈನಲಿ ನನಗೆ ಪಕ್ಷ ಏನ್ ಹೇಳುತ್ತೆ ಆ ಕೆಲಸ ಮಾಡೋಣ. ನೀನ್ ಚುನಾವಣೆಗೆ ನಿಲ್ಲು ಅಂದ್ರೆ ನಾನು ಚುನಾವಣೆಗೆ ನಿಲ್ತೀನಿ. ಇಲ್ಲಪ್ಪ ನೀನ್ ತ್ಯಾಗ ಮಾಡಿ ಇನ್ನೊಬ್ರು ಕೊಡ್ಬೇಕು ಅಂತಂದ್ರೆ ನಾ ಅದಕ್ಕೂ ರೆಡಿ ಇದ್ದೀನಿ. ಓವರಾಲ್ ನಮ್ ಕಾರ್ಯಕರ್ತರು, ನಮ್ ಬೆಂಬಲಿಗರು, ನಾವ್ ಹೇಳೋದು ಅಷ್ಟೇ. ನಾನು ಹಳ್ಳಿಗೆ ಹೋದಾಗೆಲ್ಲ ಹೇಳ್ತೀನಿ, ನೋಡಿ, ವ್ಯಕ್ತಿ ಇರ್ತಾನೆ ಹೋಗ್ತಾನೆ, ಪಕ್ಷ ಮುಖ್ಯ. ನೀವು ವ್ಯಕ್ತಿಯಿಂದ ಇರೋದಕ್ಕಿಂತ ಹೆಚ್ಚಾಗಿ ಪಕ್ಷದ ದೇಶಗಳನ್ನ, ಪಕ್ಷದ ತತ್ವ ಸಿದ್ಧಾಂತಗಳನ್ನ ಮೈರೂಡಿಸ್ಕೋಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ ಒಂದು ಪಕ್ಷ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಬಿಜೆಪಿ ಪಕ್ಷ. ನೀವೇ ನೋಡ್ತಾ ಇದ್ರಿ, ಎಲ್ಲಾ ವಾರ್ಗಳು ನಡೀತಾ ಅಕ್ಕಪಕ್ಕದ ನೆರೆ ದೇಶಗಳ ತತ್ತರಿಸ್ತಾ ಇದ್ರು ಕೂಡ ನಮ್ ದೇಶ ಎಷ್ಟು ಸುಭದ್ರವಾಗಿದೆ. ದುಬೈಲಿ ಆದಂತ ಇನ್ಸಿಡೆಂಟು, ಒಂದ್ 10-15 ದಿನ ಆದ್ರೂ ಅಲ್ಲಿ ಸಿಗಾಕೊಂಡಂತ ಬೇರೆ ದೇಶದ ನಿವಾಸಿಗಳನ್ನ ಅವ್ರು ಕರ್ಸ್ಕೊಳಕ್ ವಿಫಲರಾದ್ರೆ ಕೆಲವೇ ಗಂಟೆಗಳಲ್ಲಿ, 1-2 ದಿನಗಳಲ್ಲಿ ನಮ್ಮ ದೇಶದಲ್ಲಿ ಇದ್ದಂತ ಎಲ್ಲಾ ನಿವಾಸಿಗಳನ್ನ ನಮ್ ದೇಶಕ್ಕೆ ಕರ್ಕ ಬರುವಂತದ್ದು. ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಅಲ್ಲಿ ಸಿಗಾಕೊಂಡಿದ್ದಂತ ಎಲ್ಲ ನಮ್ಮ ಭಾರತೀಯರನ್ನ ವಾಪಸ್ ಇವತ್ತು ಮೋದಿಯವರು ಅಂತಂದ್ರೆ ವಿಶ್ವ ನಾಯಕ ಅನ್ನುವಂತ ನಿಟ್ಟಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಇಡೀ ದೇಶಕ್ಕೋಸ್ಕರ ಅವರನ್ನೇ ಅವರು ಅರ್ಪಣೆ ಮಾಡ್ಕೊಂಡಿರ್ಬೇಕಾದ್ರೆ, ವಾಜಪೇಯಿ ಅವರು, ಅಡ್ವಾಣಿ ಅವರು, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಯೋಗಿ ಅವರು ಅಂತ ಒಬ್ರು ಮಾರ್ಗದರ್ಶಕರು ರಾಷ್ಟ್ರದಲ್ಲಿ ಇರ್ಬೇಕಾದ್ರೆ, ಇಲ್ಲಿ ಯಡಿಯೂರಪ್ಪ ಸಾಹೇಬರು, ಅನಂತ್ ಕುಮಾರ್ ಅವರು, ನಮ್ಮ ಅಶೋಕಣ್ಣ, ವಿಜಯೇಂದ್ರಣ್ಣ, ಇವರೆಲ್ಲರೂ ಕೂಡ ಹಗಲು ರಾತ್ರಿ ದುಡಿದು ಪಕ್ಷ ಕಟ್ತಾ ಇರ್ಬೇಕಾದ್ರೆ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೇದಾಗೋದ್ರಲ್ಲಿ ನಾವು ಸ್ವಾರ್ಥಿ ಆಗ್ಬಾರ್ದು ಅನ್ನೋಂಥದ್ದು ನನ್ನ ಮನೋಭಾವ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.